ಕೆಪಿಟಿಸಿಎಲ್ ಅಧಿಕಾರಿ ನೌಕರರ ಒಕ್ಕೂಟಕ್ಕೆ ಕೆಪಿಟಿಸಿಎಲ್ ಅಧಿಕಾರಿ ನೌಕರರ ಒಕ್ಕೂಟಕ್ಕೆ ಲೈಸೆನ್ಸ್ ಏನಂದ್ರೆ ಡೀಸೆಲ್ ಲೈಸೆನ್ಸ್ ಮಾಡಕ್ ಕೊಟ್ಟಿದ್ದಾರೆ. ಇದು ನೇರವಾಗಿ ಇಂಟ್ರೆಸ್ಟ್ ನಮ್ಮ ಡಿಸ್ಟ್ರಿಬ್ಯೂಷನ್ ಕಂಪ್ನೀಸ್ಗೆ ಆಗುತ್ತೆ. ಇದನ್ನ ಹೋರಾಟ ಮಾಡಕ್ಕೆ ನಿಂತವರು ನಮ್ಮ ಹಿರಿಕರಾದಂತ ನ್ಯಾಷನಲ್ ಕೋಆರ್ಡಿನೇಷನ್ ಕಮಿಟಿಯವರು. ನ್ಯಾಷನಲ್ ಕೋಆರ್ಡಿನೇಷನ್ ಕಮಿಟಿಯವರು ಬೇರೆ ಯಾರು ಅಲ್ಲ ಸ್ವಾಮಿ, ನಮ್ಮಲ್ಲಿ ರಾಷ್ಟ್ರದಲ್ಲಿ ಒಡೆದಂತ ಇಂಜಿನಿಯರ್ಸ್ಗಳು ಶೈಲೇಂದ್ರ ಡುಬೆ ಅವರು ಇರ್ಬೋದು, ಅಥವಾ ಮೋಹನ್ ಶರ್ಮಾ ಅಂತ ಏನು ಮಹಾರಾಷ್ಟ್ರದಲ್ಲಿ ಅಕೌಂಟ್ಸ್ ಆಫೀಸರ್ ಅಕೌಂಟ್ಸ್ ಸೀನಿಯರ್ ಆಗಿದ್ದಂಥವ್ರು, ಮತ್ತೆ ಕೃಷ್ಣ ಬೋರೆ ಅಂತ ನಮ್ಮಲ್ಲಿ ನೌಕರರ ಸಂಘದಲ್ಲಿ ಅಲ್ಲಿ ಮಹಾರಾಷ್ಟ್ರದಲ್ಲಿ ಇದ್ದಂಥ ಕೃಷ್ಣ ಬೋರೆ ಇರ್ಬೋದು, ಮತ್ತೆ ಇನ್ನ ಗಣಪತಿ ಅಂತ ನಮ್ಮ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ, ನಮ್ಮ ರಾಜ್ಯದಲ್ಲೂ ಸಮೀವುಲ್ಲಾ ಅವ್ರನ್ನ ನಾವು ಡೆಪ್ಯೂಟ್ ಮಾಡಿದ್ವಿ. ಅದೇ ರೀತಿ ಈಗ ಮೊನ್ನೆ ಇಂಜಿನಿಯರ್ಸ್ ಅಸೋಸಿಯೇಷನ್ ಎಲೆಕ್ಷನ್ ಆದಂಥ ಸಂದರ್ಭದಲ್ಲೂ ಸಹ ಯಾವುದೇ ಕಾರಣದಲ್ಲೂ ನಾವು ಅದು ಸಂಪರ್ಕನ ನಾವು ಕಡಿತಗೊಳಿಸಬಾರ್ದು ಅಂತ ಇಂಜಿನಿಯರ್ಸ್ ಅಸೋಸಿಯೇಷನ್ ಅವರು ಸಹ ನಮ್ಮ ಜ್ಯೋತಿ ಮೇಡಮ್ ಅವ್ರನ್ನ ಅಸಿಸ್ಟೆಂಟ್ ಸೆಕ್ರೆಟರಿಗೆ ಸೌತ್ ಝೋನ್ಗೆ ಎಲೆಕ್ಟ್ ಮಾಡಿ ಇವತ್ತು ಲೀವಲ್ಲಿದ್ರು ಅವರು ಆನ್ಲೈನ್ ಮುಖಾಂತರ ಈ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಾವೆಲ್ಲ ಇವತ್ತು ಯಾರು ಹೊರಗಡೆಯಿಂದ ರಾಜಕೀಯ ಪಕ್ಷದವರು ನಾವು ಡೈರೆಕ್ಟ್ ಆಗಿ ಇದನ್ನ 2003 ಇಂದ ಒಂದು ಶುರು ಮಾಡ್ಕೊಂಡು ಹೋದ್ವಿ. ಯಾವ ರೀತಿ ಆಗುತ್ತಿದ್ದು, ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ 2003, ಯಾಕೆಂದ್ರೆ ನಾವೆಲ್ಲ ಕಣ್ಣಲ್ಲಿ ನೋಡಿದವ್ರು. ಏನ್ ರಿಫಾರ್ಮ್ಸ್ ಆಗಿ ಬೈಫರ್ಕೇಶನ್ ಆಗಿ 5 ಕಂಪ್ನಿ ಮತ್ತೆ ಟ್ರಾನ್ಸ್ಮಿಷನ್ ಕಂಪ್ನಿ ಆಗಿ ನಮ್ಮ ಜನರೇಷನ್ ನ ಕಿತ್ತಾಕೋದು. ಮಾಡಬೇಕಾದ ಜನರೇಷನ್ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು 1999 ಅಲ್ಲಿ BVN ಅಲ್ಲೂ ಮತ್ತೆ ನಮ್ಮ ಯಲಹಂಕದಲ್ಲಿ ಇದ್ದಂತ ಕೆಲವು ಯೂನಿಟ್ ಸಹ ಇವತ್ತು ಮರ್ಜ್ ಮಾಡ್ಬೋದು. ನಮ್ಮಲ್ಲಿ ಯಾವುದೇ ತರದಲ್ಲಿ ಇವತ್ತು ಜನರೇಷನ್ಗೆ ಅವಕಾಶ ಇಲ್ಲ. ಈಗ ಏನ್ ಮಾಡಿದ್ದಾರೆ 2003 ಆದ್ಮೇಲೆ 2010 ಅಲ್ಲಿ ಏನ್ ಮಾಡಿದ್ರು, ಕಂಪ್ಲೀಟ್ ಆಗಿ ಡಿಲೈಸೆನ್ಸಿಂಗ್ ಮಾಡಿ ಜನರೇಷನ್ ಯಾರು ಬೇಕಾದ್ರೂ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೋದು, ಯಾರು ಬೇಕಾದ್ರೂ ಉತ್ಪಾದನೆ ಮಾಡ್ಬೋದು, ಯಾರು ಬೇಕಾದ್ರೂ ಅದನ್ನ ಒಂದು ಈ ಸ್ಟ್ರಕ್ಚರ್ನ ಯೂಸ್ ಮಾಡ್ಕೊಂಡು ವ್ಯಾಪಾರ ಮಾಡ್ಬೋದು ಅನ್ನೋ ಒಂದು ಕಾಯ್ದೆನ ತಂದು ಇವತ್ತು ಸಾಕಷ್ಟು ನೀವು ನೋಡ್ತಾ ಇದ್ದೀರಾ. ಹಂತವಾಗಿ ಎಲ್ಲ ಕಡೆ ನೋಡ್ತಾ ಇದ್ದೀರಾ. ಸಣ್ಣದಾಗಿ ಒಂದು ಪವರ್ ಪ್ಲಾಂಟ್ ಅಥವಾ ಸೋಲಾರ್ ಪ್ಲಾಂಟ್ ಹಾಕೊಂಡು ಇವತ್ತು ವ್ಯಾಪಾರಕ್ಕೆ ಇಳಿದಿದ್ದಾರೆ. ಯೂನಿಯನ್ ಟೆರಿಟರಿನಲ್ಲಿ ಇದ್ದಂತ ಬರೀ 2,000 ಜನ ಎಂಪ್ಲಾಯ್ಸ್, ಅವ್ರನ್ನ ಫಸ್ಟ್ ಮಾಡ್ಬಿಡೋಣ, ಯೂನಿಯನ್ ಟೆರಿಟರಿನ ಮಾಡ್ಬಿಡೋಣ ಅಂತ ಬಿಲ್ ಪಾಸ್ ಮಾಡಕ್ ಹೋದ್ರು. ಆ ಟೈಮಲ್ಲಿ ಏನಾಯ್ತು, ಡಿಸ್ಟ್ರಿಬ್ಯೂಷನ್ ಕಂಪ್ನೀಸ್ಗಳಲ್ಲಿ ಮಾಡಿದ್ರೆ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅವತ್ತು ಭಾನುವಾರ ಆಗಿತ್ತು. ಇಡೀ 2,000 ಜನ ಎಂಪ್ಲಾಯ್ಸ್ ಬೀದಿನಲ್ಲಿ ಕುತ್ಕೊಂಡ್ರು, ಹೆಂಡತಿ ಮಕ್ಕಳು ಸಮೇತವಾಗಿ. ಯಾಕೆಂದ್ರೆ ಇವತ್ತು ಈ ಕ್ಷೇತ್ರ ನಮಗೆ ಇವತ್ತು ಸಾಕಿದೆ, ಸಲಗಿದೆ, ಅದೇ ಭಾವನೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. IT ಸೆಕ್ಟರ್ಗೆ ಹೋದ್ರೆ 3 ವರ್ಷ ಮಾಡ್ತೀವೋ 4 ವರ್ಷ ಮಾಡ್ತೀವೋ ಗೊತ್ತಿಲ್ಲ, ಅವರಿಗೆ ಪ್ಯಾಕೇಜ್ ಟೈಪ್ ಅಲ್ಲಿ ಕೊಡ್ತಾರೆ. ನಮಗೆ ಇಲ್ಲೇನು ಕೊಡ್ತಾರೆ, ಕ್ಯಾಲ್ಕುಲೇಷನ್ ಮಾಡಲೇಬೇಕಾದ್ರೆ. ಈ ನಿಟ್ಟಿನಲ್ಲಿ ಅವತ್ತು ಏನು ಪಾಂಡಿಚೇರಿಯಲ್ಲಿ ನಡೆದಂಥ ಒಂದು ಘಟನೆಯಲ್ಲಿ ಎಂಪ್ಲಾಯೀಸ್ಗಳು ಬೀದಿನಲ್ಲಿ ಕೂತ್ಕೊಂಡು ಅವತ್ತು ಶೆಟ್ ಡೌನ್ ಆಗಿದ್ದು 11 ಗಂಟೆಗೆ ಇಡೀ ಚೀಫ್ ಮಿನಿಸ್ಟರ್, ರಾಜ್ಯದ ಯೂನಿಯನ್ ಟೆರಿಟರಿ ಚೀಫ್ ಮಿನಿಸ್ಟರ್ ಏನ್ ಮಾಡೋರು, 3 ಗಂಟೆವರೆಗೂ ಅಧಿಕಾರಿಗಳು ಬಂದು ರಿಜಿಸ್ಟರ್ ಮಾಡಿ ಅಂತ ಮಾಡಲಿಲ್ಲ. ಯಾರು ಎಲ್ಲ ಒಗ್ಗಟ್ಟು ತೋರಿಸಿದ್ರು. 170 ಜನನ ಅರೆಸ್ಟ್ ಮಾಡೋದು, ಯಾರು ಒಪ್ಪಲಿಲ್ಲ. ಅಂತ ಸಂದರ್ಭದಲ್ಲೂ ಕುಗ್ದಲೆ ಅವತ್ತು ಇದು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡೋದು. ಪ್ಲೇಯರ್ಸ್ನ ಬಂದು ಡಿಲೈಸೆನ್ಸಿಂಗ್ ಮಾಡಕ್ ಹೊರಟಿದ್ದಾರೆ. ಅದರಿಂದ ಇಂಪ್ಯಾಕ್ಟ್ ಯಾವ ಥರ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಇವತ್ತು ನಮ್ಮ ಇಂಜಿನಿಯರ್ಸ್ ಅಸೋಸಿಯೇಷನ್ ಮುಖ್ಯಸ್ಥರು ಮತ್ತೆ ನಮ್ಮ ಚೀಫ್ ಇಂಜಿನಿಯರ್ಸ್ ಎಲ್ಲ ಹೇಳಿದ್ರು, ಇದು ನಮ್ಮ ನೆಟ್ವರ್ಕ್ ಏನಂದ್ರೆ ಕಂಬ ಲೈನು ಪ್ರತಿಯೊಬ್ಬರು ಇದಕ್ಕೆ ಬೆಂಬಲ ಸೂಚಿಸ್ತಾ ಇದೆ. ಮಾಡಿದ್ರು ನಿನ್ನೆ ಹೋರಾಟ ಇವತ್ತಿಂದ ಶುರು. ಪ್ರೈವೇಟ್ ಅವ್ರು ಬಂದ್ರು ನಾವೆಲ್ಲ ಒಗ್ಗಟ್ಟು ಬಿಡಬಾರ್ದು. ನಾನು ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಮೇಡಮ್ ನಮ್ಮ ಸುಮಾ ಮೇಡಮ್ ಹೇಳಿದ್ರು ಯೂನಿಯನ್ ಸ್ಟ್ರಾಂಗ್ ಅಂತ. ಹೌದು, ಸ್ಟ್ರಾಂಗ್ ಯಾವಾಗ ಎಲ್ಲರೂ ಸೇರ್ಕೊಂಡಾಗ ಸ್ಟ್ರಾಂಗ್. ಅದಕ್ಕೂ ಇದು ಮುಂದಿಂದಲೂ ಯಾವುದೇ ಥರದಲ್ಲೂ ಒಳದಲ್ಲಿ ಜಗಳನ್ನ ಬಿಟ್ಟು ಅನ್ನೋ ಒಂದು ಇದನ್ನೆಲ್ಲ ಬಿಟ್ಟು ನಾವೆಲ್ಲರೂ ಒಂದು ಹೋಗುವಂಥ ಒಂದು ಸಮೀಕ್ಷೆ ಬರ್ತಾ ಇದೆ. ಇವತ್ತು ಇನ್ನು ಮೇಲಿನ ಹೋರಾಟ ನಾವು ಮಾಡಬೇಕಾಗಿದೆ. ಯಾಕೆ ಅಂತ ಹೇಳ್ತೀನಿ, ಇವತ್ತು ಯಂಗ್ಸ್ಟರ್ಸ್ಗಳು ಅಥವಾ ಇನ್ನೊಬ್ರು ಯಾರೋ ಹೇಳಿದ್ರು ನನಗೆ 3 ವರ್ಷ 4 ವರ್ಷ ಸರ್ವಿಸ್ ಇದೆ, ನಾನು ಹೊಟ್ಟೋಗ್ಬಿಡ್ತೀನಿ ಅಂತ. ನಾನೆಲ್ಲ ತಗೊಂಡು ಇದು ಇನ್ನೊಂದು ಇಂಪ್ಯಾಕ್ಟ್ ಗೊತ್ತಿಲ್ಲ ಯಾರಿಗೂ. ಪೆನ್ಷನ್ ಆಗಬೇಕು, ಪೆನ್ಷನ್ ಸಹ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ. ರಾಜ್ಯ ಸರ್ಕಾರ ಅಥವಾ ಏನೇ ಒಂದು ಕೇಂದ್ರ ಸರ್ಕಾರ ಏನು ಮಾಡಿತ್ತು, ನಮ್ಮಲ್ಲಿ ಮುಂಚಿಂದನೂ ಭಾಗ್ಯ ಜ್ಯೋತಿ ಇರ್ಬೋದು, ಕುಟೀರ ಜ್ಯೋತಿ ಇರ್ಬೋದು, ಸಬ್ಸಿಡಿಗಳಿಗೆ ಕೊಟ್ಟಂತ ಇವತ್ತು ಏನು ನಿರಂತರ ಜ್ಯೋತಿಗಿರ್ಬೋದು ಅಥವಾ ಗೃಹ ಜ್ಯೋತಿಗಿರ್ಬೋದು, ಇವತ್ತಿನ ಕಾಲ ಇವಕ್ಕೆಲ್ಲ ಸಬ್ಸಿಡಿ ಕೊಟ್ಟರು. ಇವತ್ತು ಹೇಳ್ತಾ ಇದ್ದಾರೆ
ಕ್ರಾಸ್ ಸಬ್ಸಿಡಿ ಮಾಡಿ ನಾವೆಲ್ಲರಿಗೂ ಇದು ಮಾಡ್ತಿದ್ವಿ, ಅದನ್ನ ರಿಡ್ಯೂಸ್ ಮಾಡಬೇಕು. ಏನೊಂದು ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿಯಿಂದ ನಾವು ರೆಗ್ಯುಲೇಟರಿ ಅಥಾರಿಟಿಯಿಂದ ಕಂಟ್ರೋಲ್ ಮಾಡಿ, ಸ್ಟೇಟ್ಗೂ ಕಂಟ್ರೋಲ್ ಮಾಡಿ ಯಾರಿಗೂ ಏನು ಸಮಾನವಾಗಿ ಮಾಡ್ತೀವಿ ಅಂತ ಅದಾಗಲ್ಲ. ಯಾಕೆಂದ್ರೆ ಇಲ್ಲಿ ರೈತರು ಕೂತಿದ್ದಾರೆ, ಒಂದು ಇಂಡಸ್ಟ್ರಿಯಲ್ ಕೂತಿದ್ದಾರೆ, ಮತ್ತೊಬ್ರು ಇವತ್ತು ಯಾರಿಗೂ ಪವರ್ ಸಪ್ಲೈ ಇಲ್ಲದೆ ಯಾರು ಹೌಸ್ ಹೋಲ್ಡರ್ ಕೂತಿದ್ದಾರೆ. ಎಲ್ಲರೂ ಇವತ್ತು ಗ್ರಾಹಕರಿಗೆ ಇದು ಬಿಲ್ಲು ಒಳ್ಳೇದು ಅನಿಸ್ಬೋದು, ಬಟ್ ನೌಕರರಾಗಿ ವ್ಯವಸ್ಥೆ ಮಾಡಿದಾಗ ಅದು ಬಿಲ್ಲು ಸರಿ ಇಲ್ಲ. ಯಾಕೆಂದ್ರೆ ನಾವು ಸೇವೆ ಮನೋಭಾವನೆ ಬರೋರು, ಯಾರು ಪ್ರೈವೇಟ್ ಪ್ಲೇಯರ್ಸ್ ಬರ್ತಾರೆ ಬೃಹತ್ತಾದಂತ ನಾವು ಇವತ್ತು ವಿಚಾರನ ನಿಮಗೆ ತಿಳಿಸಿದೀವಿ. ನಾಳೆ ಒಂದು ಹಂತದಲ್ಲಿ ಬ್ಯಾಕ್ ಪಟ್ಟಿ ಕಟ್ಕೊಂಡು ಕೂತ್ಕೊಂತೀವಿ, ನಾಳೆ ಬಾಯಿ ಮುಚ್ಕೊಂಡು ಕೂತ್ಕೊಂತೀವಿ, ನಾಳೆ ಬಾಯಿ ಎತ್ತು ಕೂತ್ಕೊಂತೀವಿ. ಹೋರಾಟ ಬರೋ ಟೈಮಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂತೀವಿ ಅಂತ ಹೇಳ್ತಾ ನೀವೆಲ್ಲ ಸಹಕಾರ ಮಾಡಬೇಕು. ಇದಕ್ಕೆ ಎಲ್ಲರೂ ನ್ಯಾಷನಲ್ ಕೋಆರ್ಡಿನೇಷನ್ ಕಮಿಟಿ ಮತ್ತೆ ನಮ್ಮ ಒಕ್ಕೂಟ ಎಲ್ಲದಕ್ಕೂ ಸಪೋರ್ಟಲ್ಲಿ ಇದೆ ಅಂತ ಹೇಳ್ತಾ ಇವತ್ತು ನೀವೆಲ್ಲ ಬಂದಿದ್ದೀರಾ, ವಿಚಾರನ ತಿಳ್ಕೊಳ್ಳಿ. ಇವತ್ತು ನಮಗೆ ಡೈರೆಕ್ಟ್ ಆಗಿ ನಮ್ಮ ಸ್ಯಾಲ್ರಿ, ನಮ್ಮ ಪ್ರಮೋಷನ್, ನಮ್ಮ ಕುಂಚಿಗೆ ಬಂದಿರೋದ್ರಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದಿನ ದಿನದಲ್ಲಿ ಇರಬೇಕು ಅಂತ ಕೇಳ್ಕೊಂಡು ನನಗೆ ಇಲ್ಲಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಕೆಪಿಟಿಸಿಎಲ್ ಅಧಿಕಾರಿ ನೌಕರರ ಒಕ್ಕೂಟಕ್ಕೆ, ಕೆಪಿಟಿಸಿಎಲ್ ಅಧಿಕಾರಿ ನೌಕರರ ಒಕ್ಕೂಟಕ್ಕೆ ಎಲ್ಲರ ಬೆಂಬಲ ನಮಗೆ ಬೇಕು ಅನ್ನೋ ಉದ್ದೇಶದಿಂದ ನಮ್ಮೆಲ್ಲ ಕರೆದಿದ್ದೀವಿ. ನಾವು ಯಾವುದೇ ಹಂತದಲ್ಲಿ ಲಾಸ್ಟ್ ಟೈಮ್ ಅಷ್ಟೇ ನಾವು ಡೆಲ್ಲಿಗೆ ಹೋಗಿ ಹೋರಾಟ ಮಾಡಿದ್ರು, ಇದೇ ಥರ ಒಂದು ಇಲ್ಲಿ ಪಾಸ್ ಮಾಡಬೇಕು ಅಂದಾಗ ಅದು ಕೈ ಬಿಟ್ಟು ಬೆಂಗಳೂರಲ್ಲಿ ಕೈ ಬಿಟ್ಟಿದ್ದಾರೆ. ಈಗ ಮತ್ತೆ ಕುತಂತ್ರ ಮಾಡಿ ಮತ್ತೆ ಅದನ್ನು ಸಾರ್ವಜನಿಕರಿಗೂ ಜಾಸ್ತಿ ಮುಖ ಬೀಳುತ್ತೆ. ಆದ್ದರಿಂದ ನಾವೆಲ್ಲರೂ ಮನವರಿಕೆ ಮಾಡಿಕೊಂಡು ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಇದರಲ್ಲಿ ಯಾವುದೇ ಥರದ್ದು ಅಧಿಕಾರಿ ಆಗಲಿ ನೌಕರರಾಗಲಿ ರೈತರ ಘಟನೆ ಆಗದೇ ಇರೋ ರೀತಿಯಲ್ಲಿ ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ಹೇಳ್ತಾ ನಾನು ಮಾತು ಕೊಡುತ್ತೀನಿ. ಇದೆಲ್ಲ ನಮ್ಮ ಸ್ನೇಹಿತರು ಹೇಳ್ತಾರೆ. ಇನ್ನೊಂದ್ಸರಿ ಕೆಪಿಟಿಸಿಎಲ್ ಅಧಿಕಾರಿ ನೌಕರರ ಒಕ್ಕೂಟಕ್ಕೆ, ಕೆಪಿಟಿಸಿಎಲ್ ಅಧಿಕಾರಿ ನೌಕರರ ಒಕ್ಕೂಟಕ್ಕೆ.